ನಿದ್ದೆಯಿಂದ ಎದ್ದ ತಕ್ಷಣ ಭಗವನ್ನಾಮವನ್ನು ಏಕೆ ಸ್ಮರಿಸಬೇಕು? ಪ್ರತಿಯೊಬ್ಬರೂ ನಿದ್ರಾದೇವಿಯ ಕೃಪೆಯನ್ನು ಬೇಡಿಕೊಳ್ಳುವರು. ನಿದ್ದೆ ಎನ್ನುವುದು ಪ್ರತಿಯೊಬ್ಬನ ಸ್ವಯಂ ಆತ್ಮದಲ್ಲಿ ಮನಸ್ಸು ಸ್ಥಿರವಾಗಿದ್ದು, ಪ್ರಾಪಂಚಿಕ ಅಯೋಮಯ ದಿನಚರಿಯಿಂದ ಮನಸ್ಸು ತೊಲಗಿ ಪ್ರಶಾಂತತೆಯನ್ನು ಹೊಂದುವುದು ಎಂದು ಋಷಿಗಳು ಹೇಳಿರುವರು. ಸೂರ್ಯೋದಯಕ್ಕೆ 48 ನಿಮಿಷಗಳ ಮುಂದಿನ ಕಾಲವನ್ನು ಬ್ರಹ್ಮ ಮುಹೂರ್ತವೆಂದು ಹೇಳುವರು. ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಎದ್ದು ನಮ್ಮ ದಿನಚರಿಯನ್ನು ಪ್ರಾರಂಭಿಸಬೇಕೆಂದು ನಮಗೆ ಹೇಳಿರುವರು. ಒಂದು ನಂಬಿಕೆಯ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಲ್ಲಿಯೇ ಮುಳುಗಿರುವುದರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಯುಂಟಾಗಿ ಬಡತನವನ್ನು ಆಹ್ವಾನಿಸಿದವರಾಗುತ್ತೇವೆ. ಆದ್ದರಿಂದ ಬ್ರಹ್ಮ ಮುಹೂರ್ತದಲ್ಲಿ ಬಲಗಡೆಗೆ ತಿರುಗಿ ನಿದ್ದೆಯಿಂದ ಏಳುವುದು ತುಂಬ ಅವಶ್ಯಕ. ಹಠಾತ್ತಾಗಿ ನಿದ್ದೆಯಿಂದ ಎದ್ದು ನಿಂತುಕೊಳ್ಳಬಾರದು. ನಿದ್ದೆಯಿಂದ ಎದ್ದ ನಂತರ ಹಾಸಿಗೆಯ ಮೇಲೆ ಕುಳಿತುಕೊಂಡು ತಲೆಯನ್ನು ನೇರವಾಗಿ ಇಟ್ಟುಕೊಂಡು ಪಾರ್ವತಿ, ಲಕ್ಷ್ಮಿ ಹಾಗೂ ಸರಸ್ವತಿ ದೇವತೆಗಳ ನಾಮವೋ ಅಥವಾ ಸ್ತೋತ್ರವನ್ನೋ ಜಪಿಸಿರಿ. ನಾವು ನಿದ್ದೆ ಮಾಡುತ್ತಿರುವಾಗ ರಕ್ತ ಸಂಚಾರವು ನಿಧಾನವಾಗಿ ಆಗುವುದು. ಒಂದೇ ಸಾರಿ ನಿದ್ದೆಯಿಂದ ಎದ್ದು ನಿಂತಾಗ ಹೃದಯವು ತಕ್ಷಣವಾಗಿ ರಕ್ತವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುವುದಕ್ಕೆ ಒತ್ತಡ ಉಂಟಾಗುತ್ತದೆ. ಇದರಿಂದ ಹೃದಯ ಸ್ತಬ್ಧವಾಗುವ ಸಂಭವ ಹೆಚ್ಚಾಗಿ ಇರುವುದು. ಆದ್ದರಿಂದ ನಿದ್ದೆಯಿಂದ ಎಚ್ಚರಿಕೆಯಾದಾಗ ನಂತರ ಸ್ವಲ್ಪ ಹೊತ್ತು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕೆಂದು ನಮ್ಮ ಹಿರಿಯರು ಹೇಳುವರು. ಹಾಗೆಯೇ ಸ್ವಲ್ಪ ಹೊತ್ತು ಕುಳಿತುಕೊಂಡು ಹಾಸಿಗೆಯಿಂದ ಎದ್ದಿದ್ದೇ ಆದರೆ ರಕ್ತ ಪ್ರಸರಣಕ್ಕೆ ಅನುಕೂಲ ಪರಿಸ್ಥಿತಿ ಉಂಟಾಗುವುದು. ಇದು ವೈಜ್ಞಾನಿಕವಾಗಿಯೂ ನಿರೂಪಿಸಲ್ಪಟ್ಟಿದೆ. ಅಧ್ಯಯನದ ಪ್ರಕಾರ 23ರಷ್ಟು ಹೃದಯದ ಕಾಯಿಲೆ ಇರುವವರು ತಕ್ಷಣವಾಗಿ ನಿದ್ದೆಯಿಂದ ಎಚ್ಚೆತ್ತು ನಿಂತಿದ್ದರಿಂದ ಮರಣಿಸಿದರೆಂದು ತಿಳಿಯಪಡಿಸಿದೆ. ಆದ್ದರಿಂದ ನಮ್ಮ ಪೂರ್ವಿಕರು ಒಳ್ಳೆಯ ಮಾತುಗಳಲ್ಲಿ ಶಾಸ್ತ್ರೀಯತೆಯನ್ನು ಗುರುತಿಸಿ ನಿದ್ದೆಯಿಂದ ಎದ್ದ ನಂತರ ಸ್ವಲ್ಪ ಹೊತ್ತು ಹಾಗೆಯೇ ಹಾಸಿಗೆಯ ಮೇಲೆ ಕುಳಿತು ಭಗವಂತನನ್ನು ಸ್ಮರಿಸಿ ನಿಧಾನವಾಗಿ ಎದ್ದು ದಿನಚರಿಯನ್ನು ಪ್ರಾರಂಭಿಸಬೇಕೆಂದು ಹೇಳಿರುವರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.